best documentation. Best documentation for the code. Best documentation for the code is your code. Aita. Second, best explanation. Best explanation for your code will be given by debugging. ನಿಮಗೆ ಬೇರೆ ಏನು ಶಾರ್ಟ್ಕಟ್ ಇಲ್ಲ ಹಂಗಿದ್ರೆ ಕೋಡ್ ಓದಬೇಕು, ಕೋಡ್ ಡಿಬಗ್ ಮಾಡಬೇಕು. ಟೆಕ್ನಿಕ್ಸ್ ಇದೆ ಸರ್ ಇದಕ್ಕೆ. ಸೊ ಇದಕ್ಕೆ ಬೇಸಿಕ್ಲಿ ಏನಂತಂದ್ರೆ, ನೀವು ಆ ಕೋಡನ್ನ ಇನಿಷಿಯಲಿ ಸ್ವಲ್ಪ ಜಾಸ್ತಿ ಡಿಬಗ್ ಮಾಡಿ. ಅಂದ್ರೆ ಎಲ್ಲಿಂದ ಇನ್ಪುಟ್ ಬರುತ್ತಲ್ಲ, ಇನ್ಪುಟ್ ಪಾಯಿಂಟ್ ಇಂದಾನೆ ಒಂದೊಂದೇ ಲೈನ್ ಡಿಬಗ್ ಮಾಡ್ತಾ ಹೋಗಿ ನೋಟ್ಸ್ ಮಾಡ್ತಾ ಹೋಗಿ, ಆಯ್ತಾ. ಅಂಡ್ ಫ್ಲೋ ಡಯಾಗ್ರಾಮ್ ಅಂತ ಬರಿತೀವಿ ನಾವು. ಫ್ಲೋ ಡಯಾಗ್ರಾಮ್ ಅಂದ್ರೆ ಹೆಂಗ್ ಬರಿತೀವಿ ಅಂದ್ರೆ, ಲೆಟ್ಸ್ ಸೇ ಇಲ್ಲಿ ಈಗ ಮಾಡ್ಯೂಲ್ಸ್ ಈ ತರ ಇರುತ್ತೆ ಅಂತ ತಿಳ್ಕೊಳ್ಳಿ. ಒಂದು 5 ಮಾಡ್ಯೂಲ್ ಅಂತ ಇದೆ ಅಂತ ತಿಳ್ಕೊಳ್ಳಿ. ಲೆಟ್ಸ್ ಸೇ 1 2 3 ಅದಕ್ಕೊಂದೇನೋ ಹೆಸರು ಅಂತ ಇಲ್ಲಿ ಹೆಸರು ಕೊಡಿ, ಅದಕ್ಕೆ ನಾನು ನಂಬರ್ ಬರ್ದಿದ್ದೀನಿ, ಆಯ್ತಾ. ಸೊ ನೀವು ಕೋಡ್ ಡಿಬಗ್ ಮಾಡ್ತಾ ಮಾಡ್ತಾ ಯು ಹ್ಯಾವ್ ಟು ರೈಟ್, ಓಕೆ ಇಲ್ಲಿಂದ ಕ್ರಿಯೇಟ್ ಫಂಕ್ಷನ್ ಕಾಲ್ ಆಗ್ತಾ ಇದೆ, ಅದು ಯಾವ ಮಾಡ್ಯೂಲ್ ಅಲ್ಲಿ ಇರೋದು, 3rd ಮಾಡ್ಯೂಲ್ ಅಲ್ಲಿ ಇರೋದು. ಈ 3rd ಮಾಡ್ಯೂಲ್ ಇರೋದು ಇನ್ನಿಟ್ ಫಂಕ್ಷನ್ ಕಾಲ್ ಮಾಡ್ತಾ ಇದೆ, ಇದು 4th ಅಲ್ಲಿ ಇದೆ. ಅವಾಗ ವಾಪಸ್ ಇದಕ್ಕೆ ಇದು ರೆಸ್ಪಾನ್ಸ್ ಬರ್ತಿದೆ. ಅದಾದ್ಮೇಲೆ ಇದು 3rd ಇರೋದು 2nd ಮಾಡ್ಯೂಲ್ ಅಲ್ಲಿ ಸೆಂಡ್ ಫಂಕ್ಷನ್ ಕಾಲ್ ಮಾಡ್ತಾ ಇದೆ, ಅದು ಇದಕ್ಕೆ ವಾಪಸ್ ರೆಸ್ಪಾಂಡ್ ಮಾಡ್ತಿದೆ. ಇದೆರಡು ಆಪರೇಷನ್ ಆದ್ಮೇಲೆ ಇದು ಕ್ರಿಯೇಟ್ ಇರೋದು ಇದಕ್ಕೆ ರೆಸ್ಪಾಂಡ್ ಮಾಡ್ತಾ ಇದೆ. ಸೊ ಈ ತರ ಫ್ಲೋ ಡಯಾಗ್ರಾಮ್ಸ್ ಹಾಕೋಬೇಕು. ನೀವು ಹೆಂಗ್ ಡಿಬಗ್ ಮಾಡಿ ನೋಡ್ತಾ ಇರ್ತೀರಲ್ಲ ಇದು. ಅದಾದ್ಮೇಲೆ ನೆಕ್ಸ್ಟ್ ಬರೋದು ಕ್ಲಾಸ್ ಡಯಾಗ್ರಾಮ್ ಅಂತ. ಸೊ ಕ್ಲಾಸ್ ಡಯಾಗ್ರಾಮ್ ಯೂಶಲಿ ವಿಜುವಲ್ ಸ್ಟುಡಿಯೋ ಕೋಡ್ ಅಥವಾ ಎಕ್ಲಿಪ್ಸ್ ಯೂಸ್ ಮಾಡ್ತಾ ಇದ್ರೆ ದೇರ್ ಆರ್ ಇಂಟರ್ನಲ್ ಟೂಲ್ಸ್ ಇದೆ ಅದನ್ನು ಜನರೇಟ್ ಮಾಡೋಕ್ಕೆ. ಸೊ ವೇರ್ ಇಟ್ ವಿಲ್ ರೈಟ್ ಆಲ್ ದ ಕ್ಲಾಸಸ್ ಲೈಕ್ ದಿಸ್, ಆಯ್ತಾ. ಕ್ಲಾಸಸ್ ಅದರಲ್ಲಿ ಇನ್ಹೆರಿಟನ್ಸ್, ಈಗ ಇದು ಪೇರೆಂಟ್ ಕ್ಲಾಸ್, ಇದು ಚೈಲ್ಡ್ ಕ್ಲಾಸ್ ಇದ್ರೆ ಇದು ಇನ್ಹೆರಿಟನ್ಸ್ ಈ ತರ ಇದೆ. ಆಮೇಲೆ ಈ ಮಾಡ್ಯೂಲ್ ಇಂದ ಇಲ್ಲಿ ಕನೆಕ್ಷನ್ ಇದೆ. ಸೊ ಈ ತರ ಬಾಕ್ಸ್ ತರ ಕ್ಲಾಸ್ ಡಯಾಗ್ರಾಮ್ ಬರುತ್ತೆ. ಕ್ಲಾಸ್ ಡಯಾಗ್ರಾಮ್ ಆದ್ಮೇಲೆ ನೆಕ್ಸ್ಟ್ ಬರೆಯೋದು ಬ್ಲಾಕ್ ಡಯಾಗ್ರಾಮ್ ಅಂತ. ಬ್ಲಾಕ್ ಡಯಾಗ್ರಾಮ್ ಅಂದ್ರೆ ನಿಮ್ದೇನ್ ಮಾಡ್ಯೂಲ್ಸ್ ಇರುತ್ತಲ್ಲ, ಈ ಮಾಡ್ಯೂಲ್ಸ್ ಮಧ್ಯದಲ್ಲಿ ಇರೋ ರಿಲೇಶನ್ಶಿಪ್. ಫಾರ್ ಎಕ್ಸಾಂಪಲ್ ಇದು ಮಾಡ್ಯೂಲ್ 1 ಅನ್ಕೊಳ್ಳಿ, ಇದು 2 3 4 ಅನ್ಕೊಳ್ಳಿ. ಇನ್ ಯುವರ್ ಕೋಡ್ ಇಫ್ ಆಲ್ ಆಫ್ ದೆಮ್ ಟಾಕ್ ಟು ದಿಸ್ ಮಾಡ್ಯೂಲ್ and only 2 and 3 will talk to each other, or there is one module which is 5 where only 2 will only talk to that module 5. So dependency is there between only this and this. The 5 will never talk to 3 4 or m1, right? So itara block diagram. So ನೀವು ಅದನ್ನ with Gen AI the tools may help you a bit, but ಇಲ್ಲ ಅಂತಂದ್ರೆ ಅದು ಯೂಸ್ ಮಾಡಕ್ ಪರ್ಮಿಷನ್ ಇಲ್ಲ ಅಂದ್ರೆ you have to build these diagrams. The best way to understand any project source code is through diagrams. In terms of modules ಏನಿದೆ, components ಏನಿದೆ, who talks to whom, then comes to class diagram, and then comes the workflow diagrams. Flow diagrams ಹೇಳಿದ್ನಲ್ಲ. ಸೊ ಈ ತರ ಮಾಡ್ತಾ ಹೋದಾಗ ನಿಮ್ಗೆ ಆ ಪ್ರಾಜೆಕ್ಟ್ ಮೇಲೆ ಗ್ರಿಪ್ ಬರುತ್ತೆ. ಆಮೇಲೆ ನಿಮ್ ಕಂಪ್ನಿಯಲ್ಲಿ ಇಫ್ ಯು ವಾಂಟ್ ಟು ಬಿಕಮ್ ಇರ್ರಿಪ್ಲೇಸಬಲ್ and if seniors have left, then you have a very good chance, because you spend every ದಿನ ಒಂದು ಎಕ್ಸ್ಟ್ರಾ 2 ಅವರ್ ಹಾಕಿ ಡಿಬಗ್ ಮಾಡಿ, ಒಂದು 2-3 ತಿಂಗಳು ಕಷ್ಟಪಟ್ಟು ಈ ತರ ಅರ್ಥ ಮಾಡ್ಕೊಳ್ಳಿ. ಹೆಂಗಾಗ್ಬಿಡುತ್ತೆ ಅಂದ್ರೆ 3 ತಿಂಗಳಲ್ಲಿ ನಿಮ್ ಕಂಪ್ನಿಯಲ್ಲಿ ಯಾರಿಗೆ ಏನೇ ಡೌಟ್ ಇದ್ರು ನಿಮ್ಮ ಹತ್ರ ಕೆಳಗೆ ಬರೋ ತರ ಆಗ್ಬಿಡುತ್ತೆ. ಹಂಗಾದಾಗ ನ್ಯಾಚುರಲಿ ವಿಲ್ ಗ್ರೋ ಇನ್ ಯುವರ್ ಕ್ಯಾರಿಯರ್ ಅಂಡ್ ನ್ಯಾಚುರಲಿ ಯುವರ್ ಕಂಪ್ನಿ ವಿಲ್ ಸೇ ದಟ್ ಓ ಯಪ್ಪ ಈ ವ್ಯಕ್ತಿ ಬಿಟ್ಟೋದ್ರೆ ನಮ್ಗೆ ತೊಂದರೆ ಆಗುತ್ತೆ, ಸಮ್ ವಿ ಶುಡ್ ರಿಟೇನ್ ಅಂತ ಬಂದ್ಬಿಡುತ್ತೆ ಅವ್ರ ತಲೆಯಲ್ಲಿ. ಅವಾಗ ನೀವು ಏನು ಪ್ರಮೋಷನ್ ಕೇಳಿದ್ರು, ನೀವೇನು ಸ್ಯಾಲ್ರಿ ಕೇಳಿದ್ರು ಕೊಡಕ್ಕೆ ರೆಡಿ ಆಗ್ತಾರೆ. ಸೊ ಅಂತ ಸಿಚುವೇಶನ್ ಇದ್ದಾಗ ಯು ಶುಡ್ ಡೂ ದಿಸ್. ಯು ಶುಡ್ ಡಿಬಗ್ ಅಂಡ್ ಗೆಟ್ ದಟ್ ಗ್ರಿಪ್ ಆನ್ ದ ಸೋರ್ಸ್ ಕೋಡ್ and become very difficult to replace you kind of a person.